ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ನಾವಿವತ್ತು ಮತ್ತೊಮ್ಮೆ ಆದಿಯೋಗಿ ಸ್ಟ್ಯಾಚ್ಯೂ ನೋಡಲಿಕ್ಕೆ ಚಿಕ್ಕಬಳ್ಳಾಪುರದ ಕಡೆ ಹೊರಟಿದ್ದೀವಿ. ಹಾಗೆ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಟೈಮ್ ಬಂದು 2:30 ಆಗಿದೆ. ಸೊ ಸ್ಯಾಟರ್ಡೇ ಇವತ್ತು ತುಂಬಾ ಟ್ರಾಫಿಕ್ ಇದೆ, ನೀವು ನೋಡ್ಬೋದು ಇವಾಗ. ಫ್ರೆಂಡ್ಸ್, ನಾವು ಹೋಗಿದ್ದಿದ್ದು ಸ್ಯಾಟರ್ಡೇ, ಆದರೂ ಕೂಡ ತುಂಬಾ ಟ್ರಾಫಿಕ್ ಇತ್ತು. ಲಾಂಗ್ ವೀಕೆಂಡ್ ಬಂದಿದ್ದರಿಂದ ಸುಮಾರು ಕಾರ್ಗಳಲ್ಲಿ ಅಂದರೆ ಊರುಗಳಿಗೆ ಹೋಗ್ತಾರಲ್ಲ, ಸೊ ಹಾಗಾಗಿ ತುಂಬಾ ಟ್ರಾಫಿಕ್ ಆಗಿತ್ತು. ತುಂಬ ಸ್ಲೋ ಮೂವಿಂಗ್ ಇತ್ತು. ಆ ಬಿಸಿಲಲ್ಲಿ ಟ್ರಾಫಿಕಲ್ಲಿ ಸುಸ್ತಾಗೋಯ್ತು. ನಾವು ಸೆಕೆಂಡ್ ಟೈಮ್ ಹೋಗ್ತಾ ಇದ್ದೀವಿ ಚಿಕ್ಕಬಳ್ಳಾಪುರಕ್ಕೆ. ನೀವು ಆಗಲೇ ವಿಡಿಯೋ ನೋಡಿರ್ತೀರ. ನಾನು ಲಾಸ್ಟ್ ಟೈಮ್ ಚಿಕ್ಕಬಳ್ಳಾಪುರ ಹೋದಾಗ ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ನೋಡಿ, ನಾನು ಲಿಂಕ್ನ ಶೇರ್ ಮಾಡಿರ್ತೀನಿ. ಸೊ ಸೆಕೆಂಡ್ ಟೈಮ್ ಹೋಗ್ತಾ ಇರೋದು. ಏನಕ್ಕೆ ಅಂದರೆ ನಮ್ಮ ಮಮ್ಮಿ ಡ್ಯಾಡಿ ನೋಡಿರಲಿಲ್ಲ, ಹಾಗೆ ನಮ್ಮ ಅತ್ತೆ ಕೂಡ ಬಂದಿದ್ರು ಊರಿಂದ. ಸೊ ಅವ್ರನ್ನೆಲ್ಲ ಕರ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನೋಡಿ, ಹಾಯ್ ಮಾಡ್ತಾ ಇದ್ದಾರೆ. ಹಾಯ್ ಮಾಡಿ. ಹಾಯ್. ನಾವು ನೋಡಿರಲಿಲ್ಲ, ಇವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮನ್ನ. ತುಂಬ ಜನ ಹೋದರೆ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ಅದು ತುಂಬಾ ಚೆನ್ನಾಗಿದೆ ಪ್ಲೇಸು. ಸೊ ನೋಡೋಣ ಅಂತೇಳಿ ಮತ್ತೊಮ್ಮೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋದ್ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ಆದಿಯೋಗಿ ದರ್ಶನನ ಮಾಡಿಸ್ತೀನಿ. ಫ್ರೆಂಡ್ಸ್, ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ. ಅದರಿಂದ ಒಂದು ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ ಅಷ್ಟೇ ಫ್ರೆಂಡ್ಸ್. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಸಿಟಿಯಿಂದ ಆಚೆ ಬಂದಮೇಲೆ ಜರ್ನಿ ತುಂಬಾ ಚೆನ್ನಾಗಿತ್ತು. ಏನು ಟ್ರಾಫಿಕ್ಕು ಇಲ್ಲ, ಏನಿಲ್ಲ. ಹಾಗೆ ಸ್ವಲ್ಪ ಮೋಡ ಕೂಡ ಆಗಿತ್ತು. ಸೊ ಜರ್ನಿ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ನಾವು ಇವಾಗ ಇಲ್ಲಿ ಊಟ ಮಾಡಲಿಕ್ಕೆ ಬಂದಿದ್ದೀವಿ. ನಂದಿ ಉಪಚಾರ ಅಂತ ಹೋಟೆಲ್ಲು. ಸೊ ಇವಾಗ ಊಟ ಆರ್ಡರ್ ಮಾಡಿದ್ದೀವಿ. ಬಂದಮೇಲೆ ನಿಮ್ಗೆ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಫುಡ್ಡೆಲ್ಲ ಆರ್ಡ್ರ್ ಮಾಡಿದ್ವಿ. ಫಸ್ಟು ಸ್ಟಾರ್ಟರು ಇವಾಗ ತೊಗೊಂಡು ಬಂದಿದ್ದಾರೆ. ನಾವು ಪನ್ನೀರ್ ಟಿಕ್ಕಾನ ಆರ್ಡ್ರ್ ಮಾಡಿದ್ವಿ. ಕೊಡೋಕ್ಕೆ ತುಂಬಾ ಲೇಟ್ ಮಾಡಿದ್ರು. ಅಂದರೆ ಇಲ್ಲಿ ಕೂಡ ತುಂಬಾ ರಶ್ ಇತ್ತು, ಸಾಟರ್ಡೆ ಆಗಿರೋದ್ರಿಂದ. ಈ ಹೋಟ್ಲು ಎಲ್ಲಿ ಬರುತ್ತೆ ಅಂದರೆ, ನಾವು ನಂದಿ ಹಿಲ್ಸಿಗೆ ಲೆಫ್ಟ್ ತೊಗೊಳ್ತೀವಲ್ಲ, ಅಲ್ಲಿ ಕಾರ್ನರಲ್ಲಿ ಇದೆ ನಂದಿ ಉಪಚಾರ ಅಂತ. ಫುಡ್ಡೆಲ್ಲ ಚೆನ್ನಾಗಿದೆ, ಬಟ್ ತುಂಬಾ ಲೇಟ್ ಮಾಡಿದ್ರು ಕೊಡಲಿಕ್ಕೆ. ಸೊ ಊಟ ಎಲ್ಲ ಆದಮೇಲೆ ಕಾರ್ ಹತ್ರ ಬಂದ್ವಿ. ಪಾರ್ಕಿಂಗ್ ಹತ್ರ ನೋಡಿದ್ರೆ ನಮ್ಮ ಕಾರ್ ಮೇಲೆ ಕೋತಿ ಕೂತ್ಬಿಟ್ಟಿತ್ತು. ಸೊ ನಾವು ಅದನ್ನೇ ಮಾತಾಡ್ಕೊತಾ ಇದ್ವಿ. ಶನಿವಾರ ಇವತ್ತು ಆಂಜನೇಯ ಸ್ವಾಮಿನೇ ಬಂದ್ಬಿಟ್ಟಿದ್ದಾನೆ ಅಂತ ಅಂದ್ಕೊಂಡು ಬಂದ್ವಿ. ಆಮೇಲೆ ಸೊ ಇವಾಗ ಊಟ ಆಯಿತು, ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ನಾನು ಹೇಳಿದ್ನಲ್ಲ, ನಂದಿ ಉಪಚಾರಲ್ಲಿ ಊಟ ಮಾಡಿದ್ವಿ. ಅಲ್ಲಿ ಫ್ರೆಶ್ ಆಗಿ ಹೂವು ಮಾರ್ತಾಯಿದ್ರು ಹೋಟೆಲ್ ಹೊರಗಡೆ, ಚೆನ್ನಾಗಿತ್ತು. ಸೊ ಅದನ್ನೊಂದು 2 kg ಹೂವು ತಗೊಂಡ್ವಿ. ನೋಡಿ, ಚೆನ್ನಾಗಿದೆ, ಫ್ರೆಶ್ ಆಗಿದೆ. ಇಲ್ಲೇ ಎಲ್ಲೋ ಹಳ್ಳಿಲಿ ಬೆಳೆದಿರೋದು ಅನ್ಸುತ್ತೆ. ಸೊ ಅದಕ್ಕೆ ಇವಾಗ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಬನ್ನಿ, ಅಲ್ಲಿ ಹೋದ್ಮೇಲೆ ಮತ್ತೆ ಸಿಗ್ತೀನಿ. ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ವಿ. ಹಾಗೆ ಸ್ವಲ್ಪ ದೂರ ಬಂದಿದ ತಕ್ಷಣ ಈ ರೀತಿ ಸೇವಂತಿಗೆ ಹೂದು ತೋಟ ಇತ್ತು. ಮತ್ತು ಫೋಟೋಸ್ ಎಲ್ಲ ತಕ್ಕೊಂಡ್ವಿ. ತುಂಬಾ ಚೆನ್ನಾಗಿತ್ತು. ಮೋಸ್ಟ್ಲಿ ನಾನು ಹೇಳಿದ್ನಲ್ಲ, ಹೂವು ತೊಗೊಂಡ್ವಿ ಅಂತ, ಅಂದರೆ ಈ ಸೈಡೆಲ್ಲ ಅದೇ ಬೆಳೀತಾರೆ ಅನಿಸುತ್ತೆ. ಸೊ ಹಾಗಾಗಿ ಸ್ವಲ್ಪ ಕಡಿಮೆ ರೇಟಲ್ಲೇ ಅಲ್ಲಿ ಮಾರ್ತಾಯಿದ್ರು.
ನೋಡಿದ್ರಲ್ಲ, ಹಾಗೆ ಚಿಕ್ಕದಾಗಿ ಒಂದು ಫೋಟೋಶೂಟ್ನ ಮುಗಿಸ್ಕೊಂಡು ನಾವು ಮುಂದೆ ಹೋಗ್ತಾ ಇದ್ದೀವಿ ಇವಾಗ. ಸೊ ಇಲ್ಲೇ ಇರೋದು ಸದ್ಗುರು ಸನ್ನಿಧಿ. ನಿಮ್ಗೆ ಇವಾಗ ಕಾಣಿಸ್ತಿದೆಯಲ್ಲ ಆರ್ಚು, ಅದೇನೇ ಎಂಟ್ರೆನ್ಸು. ಫ್ರೆಂಡ್ಸ್, ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಇದೇನೇ ಸದ್ಗುರು ಸನ್ನಿಧಿ ಆರ್ಚು. ಇದ್ರ ಒಳಗಡೆ ಹೋದರೆ, ಹಾಗೆ ಮುಂದೆ ಹೋದರೆ ಅಲ್ಲಿ ಆದಿಯೋಗಿ ಸ್ಟ್ಯಾಚು ನಮಗೆ ನೋಡ್ಲಿಕ್ಕೆ ಸಿಗತ್ತೆ. ನಾನು ಆಗಲೇ ಹೇಳ್ದಾಗೆ ನಾವು ಸಾಟರ್ಡೆ ಹೋಗಿರೋದು, ಸೊ ತುಂಬಾ ರಶ್ ಇತ್ತು. ಇವಾಗ ವೆಹಿಕಲ್ಸ್ ಒಂದರಿಂದ ಒಂದು ಹೋಗ್ತಾ ಇದೆ ಅಲ್ಲಿ ಒಳಗಡೆ. ನೀವು ನೋಡ್ತಾ ಇರ್ಬೋದು, ಸುತ್ತಲೂ ಗ್ರೀನರಿ ಇದೆ, ಹಾಗೆ ಬೆಟ್ಟ ಗುಡ್ಡ ಎಲ್ಲ ಇದೆ. ವ್ಯೂ ಅಂತೂ ತುಂಬಾ ಚೆನ್ನಾಗಿದೆ. ನೇಚರ್ ಮಧ್ಯೆ ಇರೋದ್ರಿಂದ ತುಂಬ ಚೆನ್ನಾಗಿತ್ತು ವಾತಾವರಣ. ಹಾಗೆ ತಂಪಾಗಿ ಗಾಳಿ ಕೂಡ ಬೀಸ್ತಾ ಇತ್ತು. ಮತ್ತೇನಂದರೆ ನಾವು ಹೋಗ್ತಿದ್ದಾಗೇ ಸ್ವಲ್ಪ ಹೊತ್ತಿಗೆ ಮಳೆ ಬೇರೆ ಸ್ಟಾರ್ಟ್ ಆಯಿತು. ನೀವು ನೋಡ್ತಾ ಇರ್ಬೋದು, ವೆಹಿಕಲ್ಸ್ಗಳು ಒಂದರಿಂದ ಒಂದು ಪಾಸ್ ಆಗ್ತಾ ಇದೆ. ಹಾಗೆ ನೋಡಿಕೊಂಡು ವಾಪಸ್ ಹೋಗ್ತಿರೋರು ಸಹ ಅಷ್ಟೇ ಇದ್ದರು. ತುಂಬಾ ಕ್ರೌಡ್ ಇತ್ತು. ನಾವಲ್ಲಿ ರೀಚ್ ಆದಾಗ 6:30 ಆಗಿತ್ತು ಟೈಮು. ಹಾಗೆ ನೋಡಿ ಮಳೆ ಸ್ಟಾರ್ಟ್ ಆಯಿತು. ಅಲ್ಲಿ ಸ್ವಲ್ಪ ಮಣ್ಣು ರೋಡ್ ಇರೋದ್ರಿಂದ ಸ್ವಲ್ಪ ಮಳೆ ಬಂದ್ರೂ ಸ್ವಲ್ಪ ಕೆಸರು ಅನಿಸುತ್ತೆ. ಏನು ಮಾಡೋಕ್ಕಾಗಲ್ಲ, ಅದು ಅಂಡರ್ ಕನ್ಸ್ಟ್ರಕ್ಷನಲ್ಲಿರೋದ್ರಿಂದ. ಹಾಗೆ ಫುಲ್ ರೋಡೆಲ್ಲ ರೆಡಿ ಆದಮೇಲೆ ಈ ರೀತಿ ಎಲ್ಲ ಏನೂ ಇರಲ್ಲ, ಚೆನ್ನಾಗಿರುತ್ತೆ. ನೀವು ಇವಾಗ ನೋಡ್ತಾ ಇದ್ದೀರಲ್ಲ ಹೇಗೆ ಪಾರ್ಕಿಂಗ್ ಮಾಡಿದ್ದಾರೆ ಅಂತ. ತುಂಬಾ ವೆಹಿಕಲ್ಸ್ ಇತ್ತು, ಪಾರ್ಕಿಂಗ್ ಸಹ ಫುಲ್ ಆಗಿತ್ತು ಅಂತಲೇ ಹೇಳ್ಬೋದು. ಸ್ವಲ್ಪ ದೂರದಲ್ಲೇ ನಮಗೆ ಪಾರ್ಕಿಂಗ್ ಸಿಕ್ಕಿದ್ದು. ಸೊ ನಾವು ಅವ್ರನ್ನೆಲ್ಲ ಇಳಿಸ್ಬಿಟ್ಟು ನಾನು ಮತ್ತು ನನ್ನ ಹಸ್ಬೆಂಡ್ ಹೋಗಿ ಕಾರ್ ನಿಲ್ಲಿಸ್ಬಿಟ್ಟು ಬಂದ್ವಿ. ಆದಷ್ಟು ಈ ಪ್ಲೇಸಿಗೆ ಸ್ಯಾಟರ್ಡೆ ಸಂಡೇ ಅವಾಯ್ಡ್ ಮಾಡೋದು ಒಳ್ಳೆಯದು. ಯಾಕಂದರೆ ತುಂಬಾ ಕ್ರೌಡ್ ಇರುತ್ತೆ. ಹಾಗೆ ಪಾರ್ಕಿಂಗಿಗೂ ವೆಯ್ಟ್ ಮಾಡಬೇಕು, ಮತ್ತು ದರ್ಶನಕ್ಕೂ ಸಹ ತುಂಬಾ ವೆಯ್ಟ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನಾವಿವಾಗ ಇಲ್ಲಿ ಮಂಟಪದ ಒಳಗಡೆ ಬಂದ್ವಿ ದೇವ್ರ ದರ್ಶನಕ್ಕೋಸ್ಕರ. ಇಲ್ಲಿ ಫ್ರಂಟಲ್ಲೇ ಈ ರೀತಿ ಮಾರ್ತಾ ಇರ್ತಾರೆ, ಕಾಯಿ, ಹಣ್ಣು, ಹೂವು. ಹಾಗೆ ಅಭಿಷೇಕ ಮಾಡೋದಾದರೆ ಅದಕ್ಕೂ ಎಲ್ಲ ಅಲ್ಲೇ ಸಿಗುತ್ತೆ. ಅದನ್ನು ಸಹ ಮಾಡಿಸ್ಬೋದು. ನಮ್ಮ ಕೈಯಲ್ಲೇ ಮಾಡಿಸ್ತಾರೆ. ಅದಕ್ಕೊಂದು 50 ರೂಪೀಸ್ ಆಗುತ್ತೆ. ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಸೊ ಇಲ್ಲೆಲ್ಲ ಜನ ಈ ರೀತಿ ನಿಂತಿದ್ದಾರೆ. ಏನಕ್ಕೆ ಅಂದರೆ ಇವಾಗ ಆದಿಯೋಗಿ ದಿವ್ಯ ದರ್ಶನ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ನಾವು ಸಹ ಅಲ್ಲೇ ವೆಯ್ಟ್ ಮಾಡ್ತಾ ಇದ್ವಿ. ಹಾಗೆ ದಿವ್ಯ ದರ್ಶನ ಕೂಡ ಸ್ಟಾರ್ಟ್ ಆಯಿತು. ಇದೊಂದು 3D ಶೋ ಆಗಿದೆ. ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಆದಿಯೋಗಿ ಸ್ಟ್ಯಾಚು ಮೇಲೇ ಈ ರೀತಿ ಡಿಸ್ಪ್ಲೇ ಬರುತ್ತೆ. ಅವಾಗಂತೂ ಜನರು ಯಾವ ರೀತಿ ಕಿರ್ಚ್ತಾರೆ ಅಂದರೆ ನೀವು ಇವಾಗ ಕೇಳಿಸ್ಕೊತಾ ಇರ್ಬೋದು. ಹಾಗೆ ಇನ್ನೊಂದು ಏನಂದರೆ ಇಲ್ಲಿ ಸೌಂಡ್ ಸಿಸ್ಟಮ್ ಕೂಡ ಇದೆ. ಬಟ್ ನಾನಿಲ್ಲಿ ಹಾಕೋಕ್ಕಾಗಲ್ಲ, ಅದು ಕಾಪಿರೈಟ್ ಬರುತ್ತೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಒರಿಜಿನಲ್ ಆಡಿಯೋನ ಹಾಕ್ತಾಯಿಲ್ಲ, ಫಾಸ್ಟ್ ಫಾರ್ವರ್ಡ್ ಮಾಡಿ ಹಾಕಿದ್ದೀನಿ. ಹಾಗೆ ಇಲ್ಲಿ ಫಸ್ಟ್ ಟೈಮ್ ನೋಡುವಾಗ ತುಂಬಾ ವಾವ್ ಅಂತ ಅನಿಸುತ್ತೆ. ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು.
He transmitted the profound signs of yoga in its full depth and dimension. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಆದಿಯೋಗಿ ದಿವ್ಯ ದರ್ಶನ. ಸೊ ದಿವ್ಯ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ವಾಪಸ್ ಬೆಂಗಳೂರು ಕಡೆಗೆ ಹೊರಟ್ವಿ. ಅಲ್ಲಿ ಮಳೆ ಬಂದಿರೋದ್ರಿಂದ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ. ದಿವ್ಯ ದರ್ಶನ ಎಲ್ಲ ಮುಗಿದ್ಮೇಲೆ ವಾಪಸ್ ಹೊರಡಬೇಕಾದ್ರೆ ಅಲ್ಲಿ ಏನೂ ಸಹ ಶಾಪಿಂಗ್ ಸಹ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ತುಂಬಾ ರಶ್ ಇತ್ತು. ಹಾಗೆ ಅಲ್ಲಿ ಏನೂ ತಿನ್ನೋಕ್ಕೆ ಕೂಡ ಆಗಲಿಲ್ಲ. ನಾವು ಹಾಗೆ ಹೊರಟ್ಬಿಟ್ವಿ. ಹಾಗೆ ವಾಪಸ್ ಹೋಗ್ತಾ ತುಂಬಾ ಟ್ರಾಫಿಕ್ ಜಾಮ್ ಆಗಿತ್ತು. ಆದಿಯೋಗಿ ಪ್ಲೇಸ್ ಏನಿದೆ ಅಲ್ಲೇ ಸಿಕ್ಕಾಪಟ್ಟೆ ವೆಹಿಕಲ್ಸ್ಗಳು ಟ್ರಾಫಿಕ್ ಜಾಮ್ ಆಗಿ ತುಂಬಾ ಪ್ರಾಬ್ಲಮ್ ಆಯಿತು. ಸೊ ನಾವು ಆಮೇಲೆ ಈ ಚಿಕ್ಕಬಳ್ಳಾಪುರ ರೂಟಿಂದ ಬಂದ್ವಿ ವಾಪಸ್ ಬರಬೇಕಾದ್ರೆ. ಫ್ರೆಂಡ್ಸ್, ಇವಾಗ ನೀವು ನೋಡ್ತಾ ಇರೋದು ಆದಿಯೋಗಿ ಸ್ಟ್ಯಾಚು ಹತ್ರ ತೆಗೆಸ್ಕೊಂಡಿರೋ ಕೆಲವೊಂದು ಫೋಟೋಸ್ನ ಲಾಸ್ಟಲ್ಲಿ ನಾನು ಆ್ಯಡ್ ಮಾಡಿದ್ದೀನಿ. ಹಾಗೆ ಇದಾಗಿತ್ತು ಆದಿಯೋಗಿ ಹೋಗಿ ಬಂದಿರೋ ಅಂಥ ವಿಡಿಯೋ. ಸೊ ನಿಮಗೆಲ್ಲ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.